ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಇವತ್ತು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಇಷ್ಟಪಡೋ ಅಂಥ ಉದ್ದಿನ ಉಂಡೆ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಗೆ. ಅದಕ್ಕೆ ನಾನು ಸಿಪ್ಪೆ ಇರೋ ಅಂಥ ಉದ್ದಿನ ಕಾಳು, ಸಕ್ಕರೆ, ಒಂದು 1/4 ಕಪ್ಪು ಹಾಲು ಪೌಡರು, ಒಂದು 1/4 ಕಪ್ಪು ಅಕ್ಕಿ ಹಿಟ್ಟು ಮತ್ತು 1 ಕಪ್ಪು ಒಂದು ಅರ್ಧ ಹೋಳು ತುರಿದ್ಬಿಟ್ಟು ಇಟ್ಟಿರೋಂಥ ಕೊಬ್ಬರಿ ತುರಿ ಮತ್ತು ಏಲಕ್ಕಿ ಪೌಡರು, ಜಾಯಿಕಾಯಿ ಪೌಡರ್, ತುಪ್ಪ ಮತ್ತು ಬಾದಾಮಿ, ಗೋಡಂಬಿನ ಸಣ್ಣ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಹಾಲು ಬೇಕು. ಫಸ್ಟಿಗೆ ನಾವು ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡು ನಾವು ಉದ್ದಿನ ಕಾಳನ್ನ ಮೊದಲಿಗೆ ಹಾಕ್ಕೊಳ್ಳೋಣ. ಇದನ್ನು ಒಂದು ಜಾಸ್ತಿ ಉರಿ ಮಾಡ್ಕೋಬಾರ್ದು, ಇಲ್ಲ ಫುಲ್ ಕಡಿಮೆಲೂ ಮಾಡ್ಕೋಬಾರ್ದು. ಒಂದು ಮೀಡಿಯಮ್ ಉರಿಲಿ ನೀಟಾಗಿ ಹುರ್ಕೋಬೇಕು. ಏಕೆಂದರೆ ಇದು ಹುರಿಯೋದ್ರಿಂದನೇ ತುಂಬ ಟೇಸ್ಟ್ ಬರೋದು, ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಹೆಸ್ರು ಕಾಳ್ದು ಎಲ್ಲ ಮಾಡ್ಕೋಬೋದು. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಪೇಯ್ನು, ಕಾಲು ಕೈ ಎಲ್ಲ ನೋವು ಅಂತಿರ್ತಾರಲ್ಲ ಅಂಥವ್ರಿಗಿದೆಲ್ಲ ತುಂಬ ಒಳ್ಳೆಯದು. ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ. ಇವಾಗ ಕಾಳುಗಳ್ನ ತೆಗೆದು ತಿಂದು ನೋಡಿ, ಆವಾಗ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಫ್ರೈ ಆಗಿದೆ ಅಂತ. ನಿಮ್ಗೆ ಹಾಗೆ ಗೊತ್ತಾಗಲ್ಲ ಬ್ಲ್ಯಾಕ್ ಕಲರ್ ಇರೋದ್ರಿಂದ. ಹಾಗಾಗಿ ಇವಾಗ ನೋಡಿ ನಾನು ಹುರಿದು ಒಂದು ತಟ್ಟೆಗೆ ತಣ್ಣಗಾಕಿ ಬಿಡ್ತಾಯಿದ್ದೀನಿ. ಇವಾಗ ಬಾಣಲಿಗೆ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಎತ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಕೆಂಪುಗಾಗುತ್ತಾಗ ಕಲರ್ ಚೇಂಜ್ ಆಗಬೇಕು. ಕೆಂಪುಗೆ ಆ ಥರ ಹುರ್ಕೊಳ್ಳಿ. ನೀವು ಬೇಕು ಅಂದರೆ ಅಕ್ಕಿ ಹುರಿದು ಅದನ್ನು ಬೇಕಾದ್ರೆ ಪುಡಿ ಮಾಡ್ಬೋದು. ಅದಕ್ಕಿಂತ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಅದೇ ಬಾಣಲಿಗೆ 1-2 ಸ್ಪೂನ್ ತುಪ್ಪ ಹಾಕ್ಕೋತಾಯಿದ್ದೀನಿ. ನೀವು ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಬಾದಾಮಿ, ಗೋಡಂಬಿನ ಅದರಲ್ಲಿ ಫ್ರೈ ಮಾಡ್ಕೋತಾಯಿದ್ದೀನಿ. ನಾನು ಫ್ರೈ ಮಾಡಿಕೊಂಡು ಅದೇ ಬಾಣಲಿಗೆ ಎತ್ತಿಟ್ಕೋತಾಯಿದ್ದೀನಿ. ಅಂದರೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ಅಷ್ಟು ಹುರ್ಕೊಂಡ್ರೆ ಸಾಕು. ಮತ್ತು ಇವಾಗ ನಾನು ಹುರಿದಿಟ್ಟಿದ್ದ ಅಂತ ಉದ್ದಿನ ಬೇಳೆ ಇದೆಯಲ್ಲ ಅದನ್ನು ನಾವು ಪುಡಿ ಮಾಡ್ಕೋಬೇಕು. ಇವಾಗ ನೋಡಿ ದಪ್ಪನೂ ಮಾಡ್ಕೋಬೋದು, ಸಣ್ಣನೂ ಮಾಡ್ಕೋಬೋದು. ಈ ಹದದಲ್ಲಿ ಪುಡಿ ಮಾಡ್ಕೋಬೇಕು. ತುಂಬಾ ನೈಸ್ ಇರಬಾರ್ದು, ಸ್ವಲ್ಪ ತರಿ ರವೆ ಬರುತ್ತಲ್ಲ ಆ ಥರ ತರಿಯಾಗಿ ಇರಬೇಕು. ಇವಾಗ ನಾನು ಬಾದಾಮಿ, ಗೋಡಂಬಿ ಹುರಿದಿಟ್ಟಿರೋ ಅಂಥ ಬಾಣಲಿಗೆ ಆ್ಯಡ್ ಮಾಡ್ಕೋತಾಯಿದ್ದೀನಿ. ಇವಾಗ ನಾನು ಅದೇ ಜಾರ್ಗೆ ಸಕ್ಕರೆನ ಪುಡಿ ಮಾಡ್ಕೋತಾಯಿದ್ದೀನಿ. ಬೆಲ್ಲ ಬೇಕು ಅಂದರೂ ಹಾಕ್ಕೋತಾರೆ, ಬೇಡ ಇದಕ್ಕೆ ಸಕ್ಕರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಬಾಣಲಿಲಿ ಉದ್ದಿನ ಕಾಳು ಪುಡಿ ಮಾಡಿ ಹಾಕಿದ್ನಲ್ಲ ಅದಕ್ಕೆ ನಾನು ಹಾಲು ಪೌಡರು ಮತ್ತು ಹುರಿದು ಇಟ್ಕೊಂಡಿದ್ನಲ್ಲ ಅಕ್ಕಿ ಹಿಟ್ಟು ಅದು ಮತ್ತು ಕೊಬ್ಬರಿನ ತುರಿದು ಇಟ್ಟಿದ್ದೆ ಅದು, ಮತ್ತು ಇದರ ಜೊತೇಲಿ ನಾವು ಜಾಯಿಕಾಯಿ ಪೌಡರ್, ಅಂದರೆ ನಿಮ್ಗೆ ಆಪ್ಷನ್ಸ್ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ಏಲಕ್ಕಿ ಪುಡಿ ಹಾಕ್ಕೊಂಡ್ರೂ ಆಗುತ್ತೆ. ನಾನು ಏಲಕ್ಕಿ ಪುಡಿ ಮತ್ತು ಜಾಯಿಕಾಯಿ ಪುಡಿ ಎರಡನ್ನೂ ಹಾಕ್ಕೋತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ಗೆ ಹಾಕಿದ್ರೆ. ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಕೈಲೇ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಏಕೆಂದರೆ ಕೆಳಗಡೆ ತುಪ್ಪ ಎಲ್ಲ ಇರುತ್ತಲ್ಲ ಬಾದಾಮಿ, ಗೋಡಂಬಿ ಹುರಿದಿರೋದು. ಹಾಗಾಗಿ ಕೈಲಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀವು ಆಮೇಲೆ ಸಕ್ಕರೆ ಆ್ಯಡ್ ಮಾಡಬೇಕು. ನೋಡಿ ಇವಾಗ ನಾನು ತುಪ್ಪ ಎಲ್ಲ ಕೆಳಗಡೆ ಇತ್ತು, ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ. ಪುಡಿ ಮಾಡಿದ್ವಲ್ಲ ಅದು, ಅಂದರೆ ಸ್ವೀಟ್ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ನಾನು ಒಂದು ಮೀಡಿಯಮ್ ಇರಲಿ ಅಂತ, ನನಗೆ ಯಾಕೋ ಜಾಸ್ತಿ ಆಯಿತು ಅಂತ ಅನ್ನಿಸ್ತು, ಅದಕ್ಕೆ ಎತ್ತಿಟ್ಬಿಟ್ಟೆ. ಸ್ವಲ್ಪನೇ ಸಾಕು, ತುಂಬ ಸ್ವೀಟ್ ಆದರೆ ತಿನ್ನೋಕ್ಕಾಗಲ್ಲ ಅಂಥೇಳಿ. ಇವಾಗ ಸಕ್ಕರೆನೂ ಕೈಲೇ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಹಾಲನ್ನು ಕಾಯಿಸಿ ತಣ್ಣಗೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಾಕ್ಕೋಬೇಕು. ಏಕೆಂದರೆ ನಾವು ಸಕ್ಕರೆ ಪುಡಿ ಹಾಕಿರೋದ್ರಿಂದ ಜಾಸ್ತಿ ತೆಳ್ಳಗೂ ಆಗೋಗ್ಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ಹಾಲು ಹಾಕ್ಕೊಂಡು ರೊಟ್ಟಿ ಮಾಡೋಕ್ಕೆ
ಹಿಟ್ಟನ್ನ ಮಿದಿತೀವಲ್ಲ ಸೇಮ್ ಇದು ಹದ ಬರಬೇಕು. ಆ ಥರ ಕಲಿಸ್ಕೊಂಡು ನೀವು ಬೇಕು ಅಂದರೆ ಇದಕ್ಕೆ ಇನ್ನೂ ಸ್ವಲ್ಪ ತುಪ್ಪನೂ ಹಾಕಿ ಇಟ್ಕೊಬೋದು. ಕಾಯಿಸ್ಬಿಟ್ಟು ಹಾಕ್ಕೊಂಡು ಕಲಿಸ್ಕೋಬೋದು. ಹೆವಿ ತುಪ್ಪ ಬೇಡ. ಇದೇ ತುಂಬ ಚೆನ್ನಾಗಿರುತ್ತೆ. ಈ ಥರ ಉಂಡೆಗಳು ಮಾಡ್ಕೋಬೇಕು. ತುಂಬ ಹೆಲ್ತಿಗೆ ಒಳ್ಳೆಯದು. ಯಾವುದಾದ್ರೂ ಈ ಥರ ಒಂದೊಂದು ಉಂಡೆ ಮಾಡಿದ್ರೆ ಮಕ್ಳಿಗೂ ಸಂಜೆ ಹೊತ್ತು ಸ್ಕೂಲಿಂದ ಬರ್ತವೆ, ಆವಾಗ ಬೇಜಾರಾಗಿರುತ್ತೆ. ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳಿಗೂ ಖುಷಿಯಾಗುತ್ತೆ, ದೊಡ್ಡವ್ರಿಗೂ ಅಷ್ಟೇ. ಹೆಲ್ದಿಯಾಗಿರೋ ಅಂಥ ಒಂದು ಉದ್ದಿನ ಉಂಡೆ ಆಗಿರೋದ್ರಿಂದ ನೀವು ಪ್ರತಿದಿನ ಒಂದೊಂದು ತಿಂದ್ರೂ ನಿಮ್ಗೆ ಆರೋಗ್ಯಕ್ಕೆ ಒಳ್ಳೆಯದೇನೆ. ಇದು ಯಾವಾಗಾದರೂ ಸ್ವಲ್ಪ ಮಾಡಿ ಎತ್ತಿಟ್ಕೋಬೇಕು. ಜಾಸ್ತಿ ದಿವಸ ಇರೋದಿಲ್ಲ. ಹಾಗಾಗಿ ಒಂದು ವಾರದೊಳಗಡೆ ಖಾಲಿ ಮಾಡ್ಕೋಬೇಕು. ಅಂದರೆ ಮುಚ್ಚಳ ಹಾಕಿ ಮುಚ್ಚಬಾರ್ದು. ಸ್ವಲ್ಪ ನೋಡ್ಕೋತಾ ಇರ್ಬೇಕು ಆಗಾಗ್ಗೆ. ಯಾವುದಕ್ಕಾದ್ರೂ ಒಂದು ಬಾಕ್ಸಿಗೆ ಎತ್ತಿಟ್ಟಾಗ, ಇಲ್ಲದ್ರೆ ಹಾಳಾಗ್ಬಿಡುತ್ತೆ. ಮತ್ತು ಹಾಲು ಹಾಕಿರೋದ್ರಿಂದ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಒಂದು 4-5 ದಿವಸ ಇರುತ್ತೆ, ತೊಂದರೆ ಇಲ್ಲ. ಈ ಥರ ಮಾಡಿಕೊಂಡು ತಿಂತಾಯಿರ್ರಿ. ಹೀಗೆ ನಮ್ಮ ಚಾನಲ್ನ ನೋಡ್ತಾಯಿರ್ರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫುಲ್ ವಿಡಿಯೋ ನೋಡಿ.